ಕಂಡ್ರೆ ಹೆಣವು ಬಾಯಿ ಬಿಡುತ್ತೆ ಎಂಬ ಮಾತು ಕೆಲವು ಘಟನೆಗಳ ಬಗ್ಗೆ ಕೇಳಿದಾಗ ಸತ್ಯವೆನಿಸುತ್ತೆ. ಮದುವೆಯ ಹೆಸರಿನಲ್ಲಿ ವಂಚನೆಗಳು ನಡೆಯುತ್ತಿರುವ ಸುದ್ದಿಗಳನ್ನ ಆಗಾಗ ಕೇಳ್ತಿರ್ತೀರಾ. ಈಗಾಗಲೇ ಅನೇಕ ಕಾರಣಗಳಿಗೆ ಮದುವೆ ಮಂಟಪದಲ್ಲಿಯೇ ಅದೆಷ್ಟೋ ಮದುವೆಗಳು ಮುರಿದು ಬಿದ್ದಿದೆ. ಇಲ್ಲೊಂದು ಅಂತಹದ್ದೇ ವಿಚಿತ್ರ ಘಟನೆ ನಡೆದಿದ್ದು, ಮದುವೆ ದಿನವೇ ವಧುವು ಬಾತ್ರೂಮ್ಗೆ ಹೋಗುವ ನೆಪದಲ್ಲಿ ಚಿನ್ನಾಭರಣ ಹಾಗೂ ಹಣದೊಂದಿಗೆ ಮದುವೆ ಮಂಟಪದಿಂದ ಎಸ್ಕೇಪ್ ಆಗಿದ್ದಾಳೆ. ಈ ಘಟನೆಯು ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ನಡೆದಿದೆ. ಸೀತಾಪುರ ಜಿಲ್ಲೆಯ ಗೋವಿಂದಪುರ ಗ್ರಾಮದ ರೈತ ಕಮಲೇಶ್ ವಂಚನೆಗೆ ಒಳಗಾದ ವ್ಯಕ್ತಿಯಾಗಿದ್ದು, ಮೊದಲ ಪತ್ನಿಯ ಮರಣದ ನಂತರ 40 ವರ್ಷದ ಕಮಲೇಶ್ ಎರಡನೆಯ ಮದುವೆಗೆ ಸಿದ್ಧನಾಗಿದ್ರು. ಹುಡುಗಿಯನ್ನ ಹುಡುಕಲು ಸ್ಥಳೀಯ ದಲ್ಲಾಳಿಗೆ 30,000 ರೂಪಾಯಿ ಕೊಟ್ಟಿದ್ರು. ದಲ್ಲಾಳಿ ಮೂಲಕವೇ ಒಂದು ಹೆಣ್ಣನ್ನ ಕೂಡ ನೋಡಲಾಗಿತ್ತು. ಕೊನೆಗೆ ಎರಡೂ ಮನೆಯವರು ಈ ಮದುವೆಗೆ ಒಪ್ಪಿಗೆ ಸೂಚಿಸಿದ್ರು. ಮದುವೆ ಶಾಸ್ತ್ರಗಳು ನಡೆಯುತ್ತಿರುವಾಗಲೇ ವಧುವು ಬಾತ್ರೂಮ್ಗೆ ಹೋಗಬೇಕು ಅಂತ ಕೇಳ್ಕೊಂಡಿದ್ದು, ಬಾತ್ರೂಮ್ಗೆ ತೆರಳಿ ತುಂಬಾನೇ ಹೊತ್ತಾದ್ರೂ ಮರಳದ ಕಾರಣ ಅನುಮಾನ ಬಂದಿದೆ. ಈ ವೇಳೆ ಕುಟುಂಬಸ್ಥರು ಹೋಗಿ ನೋಡಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ.